ಓಪನ್ ಜೀಪ್ನಲ್ಲಿ ರ್ಯಾಲಿ ಮಾಡಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ವಿಧಾನಸೌಧದಲ್ಲಿ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡಲಿದ್ದಾರೆ ಮುಖ್ಯಮಂತ್ರಿಗಳು. ಬಸವೇಶ್ವರ, ಕೆಂಪೇಗೌಡ, ಅಂಬೇಡ್ಕರ್, ಗಾಂಧಿ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡಲಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ಬಳಿಕ ಉತ್ತರ ದ್ವಾರದ ಮುಖೇನ ಡಿಕೆ ಶಿವಕುಮಾರ್ ವಿಧಾನಸೌಧಕ್ಕೆ ಎಂಟ್ರಿ ಕೊಡ್ತಾರೆ. ಡಿಕೆಶಿ ವಿಧಾನಸೌಧದಲ್ಲಿ ಕಚೇರಿಗೆ ಭೇಟಿ ಬಳಿಕ ಕ್ಯಾಬಿನೆಟ್ ಸಭೆಯನ್ನ ನಡೆಸ್ತಾರೆ. ಕ್ಯಾಬಿನೆಟ್ ಸಭೆ ಆದ ನಂತರ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧಕ್ಕೆ ನೂತನ ಸಿಎಂ ಡಿಕೆಶಿ ಹೊರಡುತ್ತಾರೆ. ಲೋಕಭವನದಿಂದ ತೆರೆದ ವಾಹನದ ಮುಖೇನ ರಸ್ತೆ ಯಾವ ರೀತಿಯಾಗಿ ರೆಡಿ ಆಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ರಸ್ತೆ ಅಕ್ಕಪಕ್ಕದಲ್ಲಿ ಹೇಗೆ ಬಿಗಿ ಭದ್ರತೆ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀವಿ. 2,000ಕ್ಕಿಂತ ಹೆಚ್ಚು ಪೊಲೀಸರನ್ನ ಭದ್ರತೆಗೋಸ್ಕರನೇ ನಿಯೋಜನೆ ಮಾಡಲಾಗಿದೆ. ತೆರೆದ ಜೀಪ್ನ ಮುಖೇನ ಅಕ್ಕಪಕ್ಕದಲ್ಲಿ ಅವರ ಅಭಿಮಾನಿಗಳು, ಕಾರ್ಯಕರ್ತರಿರ್ತಾರೆ. ಲೋಕಭವನದಿಂದ ವಿಧಾನಸೌಧದವರೆಗೂ ಕೂಡ ತೆರೆದ ಜೀಪ್ನಲ್ಲಿ ಅಭಿಮಾನಿಗಳತ್ತ ಕೈ ಬೀಸ್ತಾ ಅಲ್ಲಿಂದ ಹೊರಡುತ್ತಾರೆ ಡಿಕೆ ಶಿವಕುಮಾರ್. ವಿಧಾನಸೌಧದ ಅಂದ್ರೆ ಸಿಎಂ ಕಚೇರಿ ಇದೆಯಲ್ಲ, ಡಿಕೆ ಶಿವಕುಮಾರ್ ಅವರ ಹೆಸರಿನ ಬೋರ್ಡ್, ನಾಮಫಲಕ ಹಾಕ್ತಾ ಇರುವಂತ ದೃಶ್ಯ ಇದು. ಸಿಎಂ ಡಿಕೆ ಶಿವಕುಮಾರ್ ಅವರ ಕಚೇರಿ ಅದು. ಅವರ ಕಚೇರಿಗೆ ಯಾವ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಇಷ್ಟು ದಿನಗಳ ಕಾಲ ಅವರು DCM ಆಗಿದ್ರು. ಇನ್ನು ಮುಂದೆ ನಾಡಿನ ದೊರೆ ಸಿಎಂ ಡಿಕೆ ಶಿವಕುಮಾರ್. ಸೊ ಹಾಗಾಗಿನೇ ಎಲ್ಲವೂ ಬದಲಾಗುತ್ತೆ ಇನ್ನು ಮುಂದೆ. ಸಿಎಂ ಕಚೇರಿ ಆಗಿರಬಹುದು, ನಾಮಫಲಕವೂ ಕೂಡ ಬದಲಾಯಿತು ಈಗಾಗಲೇ. ಸೊ ಇದುವರೆಗೂ ಯಾವ ಮುಖ್ಯಮಂತ್ರಿಗಳು ಕೂಡ ತೆರೆದ ವಾಹನದಲ್ಲಿ, ಅಂದ್ರೆ ಈಗ ಸಿಎಂ ಆದ ತಕ್ಷಣನೇ ಯಾವ ಮುಖ್ಯಮಂತ್ರಿಗಳು ಕೂಡ ತೆರೆದ ವಾಹನದಲ್ಲಿ ವಿಧಾನಸೌಧರು ಬಂದಿಲ್ಲ. ಪ್ರಮಾಣ ವಚನ ಸ್ವೀಕಾರ ಆಯಿತು. ಈಗ ಖಾತೆ ಹಂಚಿಕೆ ಸರ್ಕಸ್ ಮುಂದುವರಿಯುತ್ತೆ. ಯಾವ ಸಚಿವರಿಗೆ ಯಾವ ಖಾತೆ ಗೊತ್ತಾ? ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಸಿದ್ದರಾಮಯ್ಯ ಪುತ್ರ ಯತೀಂದ್ರಗೆ ನಗರಾಭಿವೃದ್ಧಿ ಖಾತೆ ಫಿಕ್ಸ್. ಇನ್ನು ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ. ಪರಮೇಶ್ವರ್ ಅವರಿಗೆ DCM ಹಾಗೂ ಕಂದಾಯ ಇಲಾಖೆ ಫಿಕ್ಸ್. ಇನ್ನು UT ಖಾದರ್ ಅವರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆಯನ್ನ ನೀಡಲಾಗುತ್ತೆ. KJ ಜಾರ್ಜ್ ಅವರಿಗೆ ಇಂಧನ ಖಾತೆ ನೀಡುವಂತ ಸಾಧ್ಯತೆ ಇದೆ. ಮುನಿಯಪ್ಪಗೆ ಆಹಾರ ಖಾತೆಯೇ ಮುಂದುವರಿಯುವ ಸಾಧ್ಯತೆ ಇದೆ. ರಾಮಲಿಂಗಾರೆಡ್ಡಿ ಅವರಿಗೆ ನೀರಾವರಿ ಖಾತೆ ನೀಡುವ ಸಾಧ್ಯತೆ ಇದೆ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಲೋಕೋಪಯೋಗಿ ಅಥವಾ ಸಮಾಜ ಕಲ್ಯಾಣ. ಇನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಖಾತೆ ನೀಡುವ ಸಾಧ್ಯತೆ ಇದೆ. MB ಪಾಟೀಲ್ ಅವರಿಗೆ ಬೃಹತ್ ಕೈಗಾರಿಕಾ ಖಾತೆ. ಈಗಲೂ ಅದೇ ಇದ್ರವರು, ಇನ್ನು ಮುಂದೆನೂ ಕೂಡ ಅವರು ಅದೇ ಖಾತೆಯಲ್ಲಿ ಮುಂದುವರಿಯುವ ಸಾಧ್ಯತೆ ಇದೆ. ಇನ್ನು ಶರಣ್ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಖಾತೆ. ಸೊ ಈಗಲೂ ವೈದ್ಯಕೀಯ ಶಿಕ್ಷಣ ಸಚಿವರಾಗೇ ಇದ್ರು. ಸೊ ಈಗ ಖಾತೆ ಹಂಚಿಕೆ ಸರ್ಕಸ್ ಇದ್ದೇ ಇರುತ್ತೆ ಸಹಜವಾಗಿ. ನನಗೆ ಅದು ಬೇಡ, ಇದು ಬೇಡ, ನಾನು ಸಚಿವನಾಗಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿ ಮಾಡ್ಕೊಳ್ತಾ ಇರ್ತಾರೆ, ಲಾಬಿ ನಡೆಸ್ತಾರೆ. ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಆ ಖಾತೆ ಬೇಡ, ಈ ಖಾತೆ ಬೇಡ, ನನಗೆ ಇದೇ ಖಾತೆ ಬೇಕು ಅಂತ ಹೇಳಿ ತಗಾದೆ ಇದ್ದೇ ಇರುತ್ತೆ. ಬಟ್ ಎಲ್ಲವನ್ನೂ ಕೂಡ ಸರಿದೂಗಿಸಿಕೊಂಡು ಹೋಗುವಂತ ಸವಾಲು DK ಶಿವಕುಮಾರ್ ಅವರ ಎದುರಿಗಿದ್ದೇ ಇದೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಪರಮೇಶ್ವರ್ ಅವರೀಗ ಒಬ್ರು DCM ಆಗಿರೋದು. DCM ಜೊತೆಗೆ ಇನ್ನೊಂದು ಖಾತೆ ಅವರಿಗೆ ಇರುತ್ತೆ, ಕಂದಾಯ ಇಲಾಖೆ ಅಂತ ಹೇಳಲಾಗ್ತಾ ಇದೆ. ಇನ್ನು UT ಖಾದರ್ ಅವರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜೊತೆಗೆ KJ ಜಾರ್ಜ್ ಅವರಿಗೆ ಇಂಧನ ಖಾತೆ ಸಾಧ್ಯತೆ, ಇಂಧನ ಖಾತೆ ಕೊಡುವಂತ ಸಾಧ್ಯತೆ ಇದೆ. ಮುನಿಯಪ್ಪನವರಿಗೆ ಆಹಾರ ಖಾತೆಯೇ ಮುಂದುವರಿಯೋ ಸಾಧ್ಯತೆ ಇದೆ. ಅವರು ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ರು ಆಹಾರ ಇಲಾಖೆಯಲ್ಲಿ. ಜೊತೆಗೆ ರಾಮಲಿಂಗಾರೆಡ್ಡಿ ಅವರಿಗೆ ನೀರಾವರಿ ಖಾತೆ ನೀಡುವಂತ ಸಾಧ್ಯತೆ ಇದೆ. ಅದಾದ ನಂತರ ಸತೀಶ್ ಜಾರಕಿಹೊಳಿ ಅವರಿಗೆ ಲೋಕೋಪಯೋಗಿ, ಹಿಂದೆ ಕೂಡ ಅವರು ಲೋಕೋಪಯೋಗಿ ಇಲಾಖೆಯಲ್ಲೇ ಕಾರ್ಯನಿರ್ವಹಿಸಿದ್ದಾರೆ, ಅಥವಾ ಈಗ ಸಮಾಜ ಕಲ್ಯಾಣ ಇಲಾಖೆ ಕೊಡುವಂತ ಸಾಧ್ಯತೆಯೂ ಕೂಡ ಇದೆ. ಇನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ
ಗೃಹ ಖಾತೆ ನೀಡುವ ಸಾಧ್ಯತೆ ಇದೆ. ಯಾಕೆಂತಂದರೆ ಈಗ DCM ಆಗಿ ಆಯ್ಕೆ ಆಗಿರೋದು ಪರಮೇಶ್ವರ್ ಅವರು ಈ ಹಿಂದಿನ ಸರ್ಕಾರದಲ್ಲಿ ಅಥವಾ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಗೃಹ ಸಚಿವರ ಕೆಲಸ ಮಾಡ್ಕೊಂಡಿದ್ರು. ಸೊ ಈಗ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರಾಗ್ತಾರೆ, ಗೃಹ ಖಾತೆಯನ್ನು ನೀಡಲಾಗುತ್ತೆ ಅವರಿಗೆ ಅನ್ನೋ ಮಾಹಿತಿ ಇದೆ. ಸೊ ಆ ನಿಟ್ಟಿನಲ್ಲಿ ಮೊದಲ ಹಂತದ ಭಾಗವಾಗಿ ಘಟಾನುಘಟಿ ನಾಯಕರು ಪ್ರಮಾಣ ವಚನವನ್ನು ಸ್ವೀಕರಿಸಿರುವುದು CM DK ಶಿವಕುಮಾರ್ ಅವರ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಯಾವ ಖಾತೆ ಕೊಡ್ತಾರೆ ಅನ್ನೋ ಪ್ರಶ್ನೆ ಇತ್ತು. ನಗರಾಭಿವೃದ್ಧಿ ಇಲಾಖೆ ಅವರ ಕೈಯಲ್ಲಿ ಬರುತ್ತೆ. ನಗರಾಭಿವೃದ್ಧಿ ದೊಡ್ಡ ಖಾತೆ, ಅದು ದೊಡ್ಡ ಜವಾಬ್ದಾರಿ. ಅದು ಇನ್ನು UT ಖಾದರ್ ಈ ಹಿಂದೆನೂ ಕೂಡ ಆರೋಗ್ಯ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿದಂತ ಅನುಭವ ಇದೆ. ಈ ಬಾರಿಯೂ ಕೂಡ ಅವರಿಗೆ ಅದೇ ಖಾತೆ ಕೊಡ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. KJ ಜಾರ್ಜ್ ಇಂಧನ ಖಾತೆ. KJ ಜಾರ್ಜ್ ಅನುಭವಿ ರಾಜಕಾರಣಿ, ಇಂಧನ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಕೂಡ ಅವರು. ಇನ್ನು ರಾಮಲಿಂಗಾರೆಡ್ಡಿ ಅವರಿಗೆ ನೀರಾವರಿ ಖಾತೆ, ಇದು ಕೂಡ ಬಹಳ ಜವಾಬ್ದಾರಿಯುತವಾದಂಥ ಒಂದು ಇಲಾಖೆ. ಹಿರಿಯರಾಗಿದ್ದಾರೆ ರಾಮಲಿಂಗಾರೆಡ್ಡಿ ಅವರು, ಹಿರಿಯರು ಕೂಡ ಅದನ್ನು ನಿಭಾಯಿಸುವಷ್ಟು ಅನುಭವ ಅವರಿಗಿದೆ, ಜವಾಬ್ದಾರಿಯಿಂದ ನಿಭಾಯಿಸ್ತಾರೆ. ಇನ್ನು ಪ್ರಿಯಾಂಕ್ ಖರ್ಗೆ ಇವರು ಗೃಹ ಖಾತೆ, ಗೃಹ ಇಲಾಖೆ ಇವರಿಗೆ ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ಮೊದಲ ಹಂತದ ಭಾಗವಾಗಿ ಒಂದಂತೂ ಸರ್ಕಸ್ ಇದ್ದೇ ಇರುತ್ತೆ. ಇನ್ನು ಎರಡನೇ ಹಂತದಲ್ಲಿ ಇನ್ನೂ ಸಾಕಷ್ಟು ಜನ ಸಚಿವರಾಗದ ಬಾಕಿ ಇದೆ. ಅಲ್ಲಿ ಸಿಕ್ಕಾಪಟ್ಟೆ ಲಾಭಿ ನಡೆಯುತ್ತೆ. ನನಗೆ ಬೇಕು ಖಾತೆ ಅಥವಾ ಸಚಿವಗಿರಿ ಅಂತ ಹೇಳಿ. ಸೊ ಹಂಗಾಗಿನೇ ಆ ನಿಟ್ಟಿನಲ್ಲಿ ಏನು ಮಾಡ್ತಾರೆ, ಯಾರ್ಯಾರು ಮತ್ತೆ ಸಂಪುಟಕ್ಕೆ ಸೇರ್ಕೊಳ್ತಾರೆ, ಹೊಸ ಮುಖಗಳಿಗೆ ಎಷ್ಟು ಅವಕಾಶ ಕೊಡ್ತಾರೆ DK ಶಿವಕುಮಾರ್, ಪ್ರಶ್ನೆ ಇದ್ದಿದ್ದೆ. ವಿಧಾನಸೌಧಕ್ಕೆ ದೊಣವಿನಕೆರೆ ಅಜ್ಜಯ್ಯ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. CM ಕಚೇರಿಯಲ್ಲಿ ಪೂಜೆ ನಡೆಸಲಿದ್ದಾರೆ ಅಜ್ಜಯ್ಯ. ಪ್ರಮಾಣ ವಚನಕ್ಕೂ ಮುನ್ನ ಅಜ್ಜಯ್ಯನಿಗೆ DK ಶಿವಕುಮಾರ್ ಪೂಜೆಯನ್ನ ಸಲ್ಲಿಸಿದ್ದಾರೆ. ಲೋಕಭವನದ ವೇದಿಕೆಯಲ್ಲೇ ಪುಷ್ಪಾರ್ಚನೆ ಮಾಡಿದ್ರು DK ಶಿವಕುಮಾರ್. ಇನ್ನು ಒಂದು ನಿಮಿಷದ ಅಂತರದಲ್ಲಿ ಅಷ್ಟೇ ಪೂಜೆ ನೆರವೇರಿಸಿದ್ರು ವೇದಿಕೆಯ ಮೇಲೇನೆ. ಅಜ್ಜಯ್ಯ ಫೋಟೋವನ್ನ ಲೋಕಭವನಕ್ಕೆ ತರಿಸಿಕೊಂಡಿದ್ದಾರೆ CM ಕಚೇರಿಯಲ್ಲಿ ಖಂಡಿತವಾಗೂ ಕೂಡ ಇರುತ್ತೆ ಆ ಫೋಟೋ, ಅಜ್ಜಯ್ಯ ಅವರ ಫೋಟೋ. ಈಗ ನೊಣವಿನಕೆರೆ ಅಜ್ಜಯ್ಯನವರು ವಿಧಾನಸೌಧಕ್ಕೆ ಆಗಮಿಸಿರೋದು. CM ಕಚೇರಿಯಲ್ಲಿ ಪೂಜೆಯನ್ನ ನಡೆಸ್ತಾರೆ. ಮೊದಲಿಗೆ ಪ್ರಮಾಣ ವಚನಕ್ಕೂ ಮುನ್ನ ಅಜ್ಜಯ್ಯನಿಗೆ DK ಶಿವಕುಮಾರ್ ಪೂಜೆಯನ್ನ ನೆರವೇರಿಸಿದ್ರು. ಈ ದೃಶ್ಯ ನೋಡಿ. ಪ್ರಮಾಣ ವಚನ ಸ್ವೀಕರಿಸುವುದಕ್ಕೂ ಒಂದು 10-20 ಸೆಕೆಂಡ್ ಮುಂಚೆ ಅಜ್ಜಯ್ಯ ಅವರ ಫೋಟೋಗೆ ಪೂಜೆ ಸಲ್ಲಿಸಿ ನಮಸ್ಕರಿಸಿ ಬಂದು ನಿಂತ್ಕೊಳ್ತಾರೆ DK ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸುವುದಕ್ಕೆ. ಅವರು ನಂಬುವ ದೈವ ನೊಣವಿನಕೆರೆ ಅಜ್ಜಯ್ಯ ಹೇಳಿದ್ದೇ ಫೈನಲ್. ಮಾತನಾಡು ಅಂದ್ರೆ ಮಾತನಾಡ್ತಾರೆ DK ಶಿವಕುಮಾರ್, ಇಲ್ಲ ಬೇಡ ಅಂದ್ರೆ ಸುಮ್ಮನಿರ್ತಾರೆ. ಅಷ್ಟು ನಂಬುತ್ತಾರೆ ಆ ದೇವರನ್ನ, ಆ ದೈವವನ್ನ. ಇವತ್ತು ವೇದಿಕೆಯ ಮೇಲೆ ಪ್ರಮಾಣ ವಚನ ಸ್ವೀಕರಿಸುವ 10 ಸೆಕೆಂಡ್ 20 ಸೆಕೆಂಡ್ ಮುಂಚೆ ನೊಣವಿನಕೆರೆ ಅಜ್ಜಯ್ಯ ಅವರ ಫೋಟೋಗೆ ನಮಸ್ಕರಿಸಿ ಅದಾದ ನಂತರ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು DK ಶಿವಕುಮಾರ್ ಅವರು. ಸೊ ಈಗ ವಿಧಾನಸೌಧದ CM ಕಚೇರಿಗೆ ನೊಣವಿನಕೆರೆ ಅಜ್ಜಯ್ಯ ಅವರು ಆಗಮಿಸಿದ್ದಾರೆ. ಅಲ್ಲಿ ವಿಶೇಷವಾಗಿ ಒಂದು ಪೂಜೆ ನೆರವೇರುತ್ತೆ CM ಕಚೇರಿಯಲ್ಲಿ. ವಿಧಾನಸೌಧದ 3ನೇ ಮಹಡಿಯಲ್ಲಿರುವಂತ CM ಕಚೇರಿ. ಅಲ್ಲಿ ಮೊದಲಿಗೆ ಅಜ್ಜಯ್ಯನವರು ಪೂಜೆಯನ್ನ ನೆರವೇರಿಸ್ತಾರೆ. ನಿಮಗೆ ಬಲಬದಿಯ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಅಜ್ಜಯ್ಯನವರು ವಿಧಾನಸೌಧಕ್ಕೆ ಆಗಮಿಸಿರುವ ದೃಶ್ಯ. ವಿಧಾನಸೌಧದ 3ನೇ ಮಹಡಿಯಲ್ಲಿರುವಂತ CM ಕಚೇರಿಯ ಒಳಗಡೆ ಹೋಗಿದ್ದಾರೆ. ಅಲ್ಲಿ ಮೊದಲಿಗೆ ಅವರು ಪೂಜೆಯನ್ನ ಸಲ್ಲಿಸ್ತಾರೆ. ಜೊತೆಗೆ ವಾಸ್ತು ಎಲ್ಲವನ್ನು ಕೂಡ ನೋಡಿದ್ದಾರೆ ಈಗಾಗಲೇ ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ದಿಕ್ಕಿನಲ್ಲಿ ಮುಖ್ಯಮಂತ್ರಿಗಳು ಮುಖ ಮಾಡಿ ಕೂತ್ಕೊಳ್ಬೇಕು ಅನ್ನೋದರ ಬಗ್ಗೆ. ಸೊ ಸಂಪೂರ್ಣವಾಗಿ ಅಜ್ಜಯ್ಯನವರು ಹೇಳಿದ ರೀತಿಯಲ್ಲಿಯೇ ಈ ಕಾರ್ಯಕ್ರಮ ನಡೆದಿರೋದು.
ಡಿ ಕೆ ಶಿವಕುಮಾರ್ ಅವರು ನಡ್ಕೊಳ್ಳೋದು. ಸೊ ಈಗ ಅಜ್ಜಯ್ಯನ ಫೋಟೋವನ್ನು ವಿಧಾನಸೌಧದ 3ನೇ ಮಹಡಿಯಲ್ಲಿರುವಂಥ ಮುಖ್ಯಮಂತ್ರಿಗಳ ಕಚೇರಿಗೆ ತರಲಾಗುತ್ತೆ. ಅಲ್ಲೇ ಇರುತ್ತೆ ಆ ಫೋಟೋ ಯಾವಾಗಲೂ ಕೂಡ. ಅವರು ಮುಖ್ಯಮಂತ್ರಿಗಳಾಗಿ ಇರುವವರೆಗೂ ಆ ಫೋಟೋ ಅಲ್ಲೇ ಇರುತ್ತೆ, ಆ ಕಚೇರಿಯಲ್ಲೇ. ಸೊ ಆ ನಿಟ್ಟಿನಲ್ಲಿ ಇನ್ನು ಮುಂದೆ ಡಿ ಕೆ ಶಿವಕುಮಾರ್ ಅವರ ಯುಗ ಆರಂಭ ಅಂತಾನೆ ಹೇಳ್ಬೋದು. ಇಷ್ಟು ದಿನಗಳ ಕಾಲ ಒಂದು ಲೆಕ್ಕ, ಇನ್ನು ಮುಂದೆ ಒಂದು ಲೆಕ್ಕ. ಡಿ ಕೆ ಶಿವಕುಮಾರ್ ಅವರ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ ರಾಜ್ಯದ ಜನರದ್ದು. ಜೊತೆಗೆ ಅವರು ಒಂದೆರಡು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಘೋಷಣೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ರೈತರಿಗೋಸ್ಕರ. ಈಗ ಒಂದು ಸಭೆ ಆದ ನಂತರ, ಒಂದು ಸಂಪುಟ ಸಭೆ ಆದ ನಂತರ ಅವರು ಜನರನ್ನು ಉದ್ದೇಶಿಸಿ, ರಾಜ್ಯದ ಜನರನ್ನು ಉದ್ದೇಶಿಸಿ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಆ ಸುದ್ದಿಗೋಷ್ಠಿ ಸಂದರ್ಭದಲ್ಲಿನೇ ಈ ಯೋಜನೆಗಳ ಬಗ್ಗೆ ಅವರು ಘೋಷಣೆಯನ್ನು ಮಾಡುವಂಥ ಸಾಧ್ಯತೆ ಇದೆ. ಭಾಳ ಪ್ರಮುಖವಾಗಿ ರೈತರ ಹಿತದೃಷ್ಟಿಯಿಂದ ಏನು ಹೇಳುತ್ತಾರೆ, ಏನಿರುತ್ತೆ ಆ ಯೋಜನೆ ಅನ್ನೋದೊಂದು ಕುತೂಹಲ ಅಂತೂ ಇದ್ದೇ ಇದೆ. ಸೊ ಇನ್ನೊಂದು ಯೋಜನೆ ಯಾವುದು? ಎಸ್ ನೋಡಿ, ವಿಧಾನಸೌಧದ ಮುಂಭಾಗ ಅಜ್ಜಯ್ಯನವರು ಬಂದಿರುವಂಥ ದೃಶ್ಯ ಇದು. ಒಂದು ಕಡೆ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವಂಥ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಮತ್ತೊಂದು ಬದಿಯಲ್ಲಿ ನೊಣವಿನಕೆರೆ ಅಜ್ಜಯ್ಯನವರು ವಿಧಾನಸೌಧಕ್ಕೆ ಆಗಮಿಸಿರುವ ದೃಶ್ಯ. ಡಿ ಕೆ ಶಿವಕುಮಾರ್ ಅವರು ನಂಬುವ ದೈವ ದೇವರು ನೊಣವಿನಕೆರೆ ಅಜ್ಜಯ್ಯ. ಡಿ ಕೆ ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಾತೀತವಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯಯುತವಾಗಿ ಮಾಡುತ್ತೇನೆಂದು ನನ್ನ ಅಜ್ಜ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಈಗ ಪ್ರಮಾಣ ವಚನಕ್ಕೆ ಸಹಿ ಮಾಡಲಿದ್ದಾರೆ. ನಾನು ಡಿ ಕೆ ಶಿವಕುಮಾರ್ ಎಂಬ ಹೆಸರಾದ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿಯದೇ ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಮುಕ್ತ ನಿರ್ವಹಣೆ ಅಗತ್ಯವಾಗುವುದೆಂದು ಸಂದರ್ಭದಲ್ಲಿ ಅಲ್ಲದೆ ಅನಾತ್ಯ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯೇಕವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ನನ್ನ ಅಜ್ಜನ ವೀರ ಗಂಗಾಧರ ಅಜ್ಜರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಡಿ ಕೆ ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು